ಮನೆ ಮಗ ಜೇನೇನೆ. ಇವತ್ತು ಸಂಡೆ ಸ್ಪೆಷಲ್ ಆಗಿರ್ಬೇಕಲ್ವಾ? ನೋಡಿ ವೆದರ್ ಕೂಡ ಚೆನ್ನಾಗಿದೆ. ಬಿಸಿ ಬಿಸಿ ಏನಾದ್ರು ತಿನ್ಬೇಕನ್ನಿಸ್ತಿದೆ. ಆದರೆ ಇವತ್ತು ನಾನು ಏನು ಮಾಡಲ್ಲ. ನನ್ನ ಪಪ್ಪ ನನಗೆ ಜಿಜಿ ಅಂತ ತವಾ ಮೇಲೆ ವೆಜ್ ಚೀಸ್ ಸ್ಯಾಂಡ್ವಿಚ್ ಮಾಡಿಕೊಡ್ತಾರೆ. ನಾನು ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ. ಮಾಡ್ಕೊಳ್ಳಿ. ಹಾಗೆ ಪಪ್ಪಗೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಯಾಕೆ ತಡ ಮಾಡೋದು? ಬನ್ನಿ ವಿಡಿಯೋ ಶುರು ಮಾಡೋಣ. ಕಮಾನ್. ಎಲ್ಲಕ್ಕಿಂತ ಫಸ್ಟ್ ಟೈಮ್ ಮಾಡ್ಬೇಕೇಳಿ ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ಸ್. ಇದಕ್ಕೆ ಹಾಕುವ ಸಾಮಗ್ರಿಗಳು ಇವಿದೆ. ಟೊಮೆಟೊ, capsicum, ಬಾಡಿಗೆ ಮೆಣಸಿನಕಾಯಿ, ಚೀಸ್, ಬಟರ್ ಬೆಣ್ಣೆ, ಸ್ಯಾಂಡ್ವಿಚ್ ಬ್ರೆಡ್, ಗರಂ ಮಸಾಲ, ಚಾಟ್ ಮಸಾಲ, ಹಸಿಮೆಣಸಿನಕಾಯಿ, ಕೊಬ್ಬರಿ ಸೊಪ್ಪು, ಪುದೀನ, ಉಪ್ಪು. ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಗ್ರೀನ್ ಚಟ್ನಿ ರೆಡಿ ಆಗಿದೆ. ಬಾಡಿಗೆ ಮೆಣಸಿನಕಾಯಿನ 5 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಡಿ. ಬಾಡಿಗೆ ಮೆಣಸಿನಕಾಯಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಚಟ್ನಿ ರೆಡಿ ಆಗಿದೆ. ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಮೇಲೆ ಇವಿ ಹಾಕೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಲಾಸ್ಟ್ಗೆ ಟೊಮೆಟೊ ಹಾಕೊಳ್ಳಿ. ಯಾಕಂದರೆ ಫಸ್ಟೇ ಹಾಕೊಂಡೆ ನೀರು ಬಿಡತ್ತೆ, ಮೆತ್ತಗೆ ಹಾಕಿಬಿಡತ್ತೆ. ಗರಂ ಮಸಾಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಎಲ್ಲ ರೆಡಿ ಆಗಿದೆ. ಈಗ ವೆಜ್ ಚೀಸ್ ಸ್ಯಾಂಡ್ವಿಚ್ ಮಾಡೋಣ. ಫಸ್ಟ್ ರೆಡ್ ಪೀಸ್ ಸ್ಯಾಂಡ್ವಿಚ್ ಬ್ರೆಡ್ ತೊಳಿ. ಇದಕ್ಕೂ ಬೆಣ್ಣೆ ಹಾಕೊಳ್ಳಿ. ಒಂದಕ್ಕೆ ಚಟ್ನಿ ಹಾಕೊಳ್ಳಿ. ಇನ್ನೊಂದಕ್ಕೆ ಗ್ರೀನ್ ಚಟ್ನಿ ಹಾಕೊಳ್ಳಿ. ಮಾಡ್ಕೊಂಡಿರೋ ಸ್ಟಫಿಂಗ್ನ ಹಾಕೋಣ. ಅದಾದಮೇಲೆ ಒಂದು ಚೀಸ್ ಸೇರಿಸಿದನ. ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಈಗ ಇನ್ನೊಂದು ಪೀಸ್ನ ಇದ ಮೇಲೆ ಮತ್ತೆ ಬಟರ್ ಹಾಕೋಣ. ತವಾ ಕಾದಿದೆ.
ತವ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೋಣ. ಬೆಣ್ಣೆ ಇಷ್ಟ ಇಲ್ಲಾಂದರೆ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು. ಬೆಟ್ಟನ ತವ ಮೇಲೆ ಇದನ್ನು ಲಿಟ್ ಮುಚ್ಚೋಣ. 1 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ತೆಗೆಬೇಕು. ಸ್ವಲ್ಪ ಯೂಸ್ಟ್ ಆಗಲಿ, ಚೀಸ್ ಸ್ವಲ್ಪ ಮೆಲ್ಟ್ ಆಗಲಿ, ತಿರುಗಿಸಿ ಹಾಕೋಣ. ಮತ್ತು ಇನ್ನೊಂದು ಸೈಡು ಯೂಸ್ಟ್ ಬರಲಿ, ನಿಮಗೆ ಗೊತ್ತಾಗತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ, ಸೀದೋಬಿಯತ್ತೆ ನೋಡ್ಕೊತಾಯಿ. ವಾವ್, ಈಗ ರೆಡಿ ಆಗಿದೆ. ಸ್ಯಾಂಡ್ವಿಚ್ ರೆಡಿ ಆಗಿದೆ. ಎಷ್ಟು ನೋಡೋಣ ಬನ್ನಿ. ಯಮ್ಮಿ. ಇವತ್ತು ಸಂಡೆ ಸ್ಪೆಷಲ್ಲು ಡ್ಯಾಡಿ ಸ್ಯಾಂಡ್ವಿಚ್ ಮಾಡಿಕೊಟ್ಟು